ಸರಿ, ಪಾರ್ಲಿಮೆಂಟ್ ಬಹಳ ಚರ್ಚೆ ಆಗ್ತಿದೆ. ಒಳ ಹೋಗಿನ ಪ್ರಕರಣ, ಯುವಕರು ಒಳ ನುಗ್ಗಿನ ಪ್ರಕರಣ, ನೀವು ಅಲ್ಲಿ ಅವತ್ತು ಸಾಕ್ಷಿ ಆಗಿದ್ದೀರ. ನೀವು ಅಲ್ಲಿದ್ರಿ ಸರ್, ಅವತ್ತು ಏನಾಯ್ತು ಸರ್ ಆಕ್ಚುಲಿ? ಏನಾಗಿದ್ದೆಲ್ಲ ಈಗ ಬಂದಿದೆ, ಅದನ್ನು ಪುನರಾವರ್ತನೆ ಮಾಡುವ ಅಗತ್ಯ ಇಲ್ಲ. ಯಾಕಂದ್ರೆ ಸದನ ನಡೀತಾ ಇದ್ದುದರಿಂದ ಕೆಲವು ಕ್ಲಿಪ್ಪಿಂಗ್ಸ್ ಹೊರಗಡೆ ಬಂದಿದ್ದಾವೆ. ಅಲ್ಲಿ ವಿಸಿಟರ್ಸ್ ಗ್ಯಾಲರಿಗೆ ಬಂದಂತ ಇಬ್ರು ಆ ವಿಸಿಟರ್ಸ್ ಗ್ಯಾಲರಿಯಿಂದ ಕೆಳಗೆ ಜಂಪ್ ಮಾಡಿದ್ರು. ಇವ್ರದ್ದು ಒಟ್ಟಾರೆ ಹಿನ್ನೆಲೆಯನ್ನ ನೋಡಿದ್ರೆ ಈ ಒಂದು ಘಟನೆ ಇದೇನೋ ಯಾರೋ ತಿಳಿಗೇಡಿಗಳು ಮಾಡಿದಂತ ಘಟನೆ ಅಲ್ಲ. ಇದು ಬಹಳ ಪ್ಲಾನ್ಡ್ ಆಗಿ ವ್ಯವಸ್ಥಿತವಾಗಿ ಭಾರತದ ಪ್ರಜಾಪ್ರಭುತ್ವಕ್ಕೆ, ಭಾರತದ ಪ್ರಜಾಪ್ರಭುತ್ವದ ಮಂದಿರಕ್ಕೆ ಕಳಂಕ ತರಲಿಕ್ಕೆ ಮಾಡಿದ್ದಾರೆ. ಮತ್ತು ಇದರಲ್ಲಿ ಅನಗತ್ಯವಾದಂತಹ ರಾಜಕಾರಣವನ್ನು ಮಾಡಬಾರದು ಅನ್ನುವಂಥದ್ದು ನಾನು ಒಬ್ಬ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿಯಾಗಿ ಹಲವು ಬಾರಿ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ನಾನು ಮನವಿಯನ್ನು ಮಾಡಿದ್ದೆ. ಯಾಕಂದ್ರೆ ಕಳೆದ 2 ದಿವಸದಿಂದ ಸದನ ನಡೀಲಿಕ್ಕೆ ಕೊಡ್ತಾ ಇಲ್ಲ. ನಾವು ಯಾವುದೇ ಹಿಂದಿನ ಘಟನೆಯನ್ನ ಹೋಲಿಕೆ ಮಾಡಿ ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ. ಯಾಕಂದ್ರೆ ಮೋದಿ ಸರ್ಕಾರದ ಪಾಲಿಸಿ ಝೀರೋ ಟಾಲರೆನ್ಸ್ ಟುವರ್ಡ್ಸ್ ದಿ ಐದರ್ ಎಕ್ಸ್ಟ್ರೀಮಿಸಮ್ ಆರ್ ಟೆರರಿಸಮ್. ಹಾಗಾಗಿ ಯಾವ ರೀತಿ ಹಿಂದೆ ಘಟನೆಗಳಾದಾಗ ಅವತ್ತಿನ ಸ್ಪೀಕರ್, ಯಾಕಂದ್ರೆ ಎಂಟೈರ್ ಪಾರ್ಲಿಮೆಂಟ್ ಬಿಲ್ಡಿಂಗು ಇದು ಸ್ಪೀಕರ್ ಅವರ ಅಧೀನದಲ್ಲಿ ಬರ್ತದೆ, ಸ್ಪೀಕರ್ ಅವರ ಸಚಿವಾಲಯದ ಅಧೀನದಲ್ಲಿ ಬರ್ತದೆ. ಸ್ಪೀಕರ್ ಅವರು ಸದನದಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಎಂಟೈರ್ ಬಿಲ್ಡಿಂಗ್ ಇನ್ಕ್ಲೂಡಿಂಗ್ ರಾಜ್ಯಸಭೆಯ ಅಡ್ಮಿನಿಸ್ಟ್ರೇಟಿವ್ ವ್ಯವಸ್ಥೆ ಹೊರತುಪಡಿಸಾಗಿ ಇನ್ಕ್ಲೂಡಿಂಗ್ ರಾಜ್ಯಸಭಾದ ಚೇಂಬರ್ ಬಿಟ್ಟರೆ ಉಳಿದ ಎಲ್ಲಾ ಬಿಲ್ಡಿಂಗು ಸಹಿತ ಸ್ಪೀಕರ್ ಇಸ್ ದಿ ಕಸ್ಟೋಡಿಯನ್. ಹಾಗಾಗಿ ಆ ಸಂದರ್ಭದಲ್ಲಿಯೂ ಸಹಿತ ಹಿಂದ ಅನೇಕ ಘಟನೆಗಳೇನು ನಡೆದಾವ, ಬಹಳಷ್ಟು ಘಟನೆಗಳು ನಡೆದಾವ. 1974ರಿಂದ ರೆಕಾರ್ಡ್ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲಂತೂ ಒಂದ್ಸರ್ತೆ ಒಬ್ಬರು ಪಿಸ್ತೂಲ್ ತಗೊಂಡು ಎಂಟ್ರಿ ಆಗಿದ್ದಾರೆ. ನಾನು ಇದನ್ನು ಲೋಕಸಭೆಯ ರೆಕಾರ್ಡ್ದಲ್ಲಿಯೂ ಹೇಳಿದ್ದೇನೆ. ಡ್ಯಾಗರ್ ತಗೊಂಡು ಎಂಟ್ರಿ ಆಗಿದ್ರು. ಇಬ್ಬರು ಜಿಗದಿದ್ರು ಒಳಗಡೆ. ಕಂಟಿನ್ಯೂಸ್ 2 ದಿವಸ, 10ನೇ ತಾರೀಕು ನವೆಂಬರ್ದಲ್ಲಿ, 10ನೇ ತಾರೀಕು 1991ರಲ್ಲಿ ಮತ್ತು 11ನೇ ತಾರೀಕು 2 ದಿವಸ ಒಬ್ಬನೇ MP ಪಾಸ್ನಿಂದನೂ ಜಿಗದಿದ್ದಾರೆ. ನಾವು MP ಹೆಸರು ಹೇಳಕ್ ಹೋಗಿಲ್ಲ, ಯಾರು ಪಾಸ್ ಕೊಟ್ಟಿದ್ರು. ಯಾಕಂದ್ರೆ ವಿ ಡೋಂಟ್ ವಾಂಟ್ ಟು ಮೇಕ್ ಪಾಲಿಟಿಕ್ಸ್ ಔಟ್ ಆಫ್ ಇಟ್. ನಾವು ಅದನ್ನ ಅತ್ಯಂತ ಸಂವೇದನಶೀಲವಾಗಿ ನಾವು ಇದನ್ನು ತೆಗೆದುಕೊಂಡಿದ್ದೇವೆ. ಸನ್ಮಾನ್ಯ ಸ್ಪೀಕರ್ ಅವರು ತಕ್ಷಣ ಇದರ ಸಂಪೂರ್ಣವಾದಂತಹ ತನಿಖೆಯನ್ನ ಹೈ ಲೆವೆಲ್ ಎನ್ಕ್ವೈರಿ, ಉಚ್ಚ ಸ್ತರೀಯ ಜಾಂಚ್ ಆಗಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿದ್ದಾರೆ. ಅದರ ಪ್ರಕಾರ ಡೆಲ್ಲಿ ಪೊಲೀಸರು ಅತ್ಯಂತ ಹೈಯೆಸ್ಟ್ ಲೆವೆಲ್ದಲ್ಲಿ ಇದರ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಘಟನೆ ಬಗ್ಗೆ. ಮುಂದೆ ಘಟನೆಗಳು ಪುನರಾವರ್ತಿ ಆಗಲಾರಂತೆ ಹೊಸ ಪಾರ್ಲಿಮೆಂಟ್ನಲ್ಲಿ DG-CRPF ಅವರ ನೇತೃತ್ವದಲ್ಲಿ ಮುಂಜಾಗ್ರತೆ ಕ್ರಮ ಫರ್ದರ್ ಏನ್ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಕೆಲಸಗಳು ನಡೀತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಇದನ್ನ ಪೊಲಿಟಿಕಲ್ ಆಗಿ ಯೂಸ್ ಮಾಡಲಿಕ್ಕೆ ಹೋಗುವಂಥದ್ದು ಕಾಂಗ್ರೆಸ್ ಪಾರ್ಟಿಯ ಒಂದು ರೀತಿ ನೀತಿ ಏನಿದೆ, ಇದರ ಬಗ್ಗೆ ನಮಗೆ ಬಹಳ ದುಃಖ ಇದೆ. ನಾನು ಇನ್ನೂ ಕಟುವಾದ ಶಬ್ದದಲ್ಲಿ ಅವರನ್ನ ಖಂಡಿಸಬಹುದು, ಆದರೆ ನಾವು ಇದನ್ನ ಪೊಲಿಟಿಕಲ್ ಆಗಿ ಮಾಡಲಿಕ್ಕೆ ನಮ್ದು ಎಳ್ಳಷ್ಟು ಇಲ್ಲ, ಮೊದಲು ಮಾಡಿಲ್ಲ. ನಾವು ಟೆರರಿಸ್ಟ್ ಇನ್ಸಿಡೆಂಟ್ ಸಂದರ್ಭದಲ್ಲಿ ಯಾವತ್ತೂ ನಾವು ಮಾಡಿಲ್ಲ.
ಯಾಕಂದ್ರೆ ಇಡೀ ದೇಶದಲ್ಲಿ ಕಳೆದ ಹಲವಾರು ಕನಿಷ್ಠ 2-3 ದಶಕಗಳಿಂದ ಭಾರತ ಟೆರರಿಸ್ಟದ ಒಂದು ದಾಳಿಗೆ ತುತ್ತಾಗಿ ಅನೇಕ ಬಾರಿ ವಿ ಆರ್ ದಿ ಸಫರರ್ಸ್. ಆದ್ದರಿಂದ ಈ 10 ವರ್ಷದಲ್ಲಿ ನಾವು 0 ಟಾಲರೆನ್ಸ್ ಟುವರ್ಡ್ಸ್ ದಿ ಟೆರರಿಸಂ ಅಂತ ಮಾಡಿದ್ದರ ಪರಿಣಾಮವಾಗಿ ಪಠಾಣ್ಕೋಟ್ ಮತ್ತು ಉರಿಯಲ್ಲಿ ಘಟನೆ ಆಯ್ತು. ಆದ್ರೆ ಅದಕ್ಕೂ ನಾವು ಸೂಕ್ತವಾದ ಉತ್ತರವನ್ನು ಕೊಟ್ವಿ. ಅದು ಬಿಟ್ರೆ ದೇಶದ ವಿವಿಧ ಭಾಗಗಳಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ಆಗ್ತಾ ಇತ್ತು, ಅದನ್ನೆಲ್ಲವೂ ಇವತ್ತು ಆಲ್ಮೋಸ್ಟ್ ನಿಂತು ಹೋಗಿದೆ. ನಿಮ್ಗೆ ನೆನಪಿದ್ರೆ 2008ರಲ್ಲಿ ದೀಪಾವಳಿ ಹಿಂದಿನ ದಿವಸ ಸರೋಜಿನಿ ಮಾರ್ಕೆಟ್ ನಿಂದ ಹಿಡ್ಕೊಂಡು ಲುಂಬಿನಿ ಪಾರ್ಕ್ದಲ್ಲಿ ಹೈದರಾಬಾದ್ನಲ್ಲಿ 42 ಜನ ಮಕ್ಕಳು ಸತ್ತದ್ದು ಹಿಡ್ಕೊಂಡು ಅನೇಕ ಕಡೆ ಈ ರೀತಿಯ ಘಟನಾವಳಿಗಳು ನಡೀತಾ ಇತ್ತು. ಬಿಕಾಸ್ ಆಫ್ ದಿ ಮೋದಿ ಗವರ್ಮೆಂಟ್ ಪಾಲಿಸಿ 0 ಟಾಲರೆನ್ಸ್ ಟುವರ್ಡ್ಸ್ ಟೆರರಿಸಂ, ಇದು ನಾವು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರಿಂದ ಎಲ್ಲ ಘಟನೆಗಳು ನಿಂತಿದ್ದಾವೆ. ಆದ್ರೆ ಇವರು ವಿಸಿಟರ್ ಗ್ಯಾಲರಿಯಲ್ಲಿ ಬಂದು ಮಾಡಿರೋದ್ರಿಂದ ಅದನ್ನು ಕೂಡ ತಕ್ಷಣ ಅವರನ್ನ ಹಿಡಿಯಲಾಗಿದೆ. ವಾಚ್ ಅಂಡ್ ವಾರ್ಡ್ಸ್ಗಳು ಹೋಗಿದ್ದಾರೆ, ಅವ್ರನ್ನ ಹಿಡ್ಕೊಂಡು ಹೋಗಿದ್ದಾರೆ, ಎಲ್ಲ ಎನ್ಕ್ವೈರಿ ನಡೀತಾ ಇದೆ. ಆದರೆ ಅದಕ್ಕೆ ಮತ್ತು ಹಿಂದೆ ಯಾವ ರೀತಿಯಲ್ಲಿ ಸ್ಪೀಕರ್ಗಳು ಹಲವಾರು ಘಟನೆಯಲ್ಲಿ ಸ್ಪೀಕರ್ಗಳು ಯಾವ ರೀತಿ ಕ್ರಮ ಕೈಗೊಂಡಿದ್ರು ಅದಕ್ಕಿಂತ ಕಟ್ಟುನಿಟ್ಟಿನ ಕ್ರಮವನ್ನ ಇವತ್ತಿನ ಸ್ಪೀಕರ್ ಅವರು ಕೈಗೊಂಡಿದ್ದಾರೆ. ಸರ್ಕಾರ ಅದರಲ್ಲಿ ಸ್ಪೀಕರ್ ಆದೇಶ ಕೊಡುವವರೆಗೆ ಭಾರತ ಸರ್ಕಾರ ಅದರಲ್ಲಿ ನೇರವಾಗಿ ಏನೂ ಮಾಡ್ಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಸ್ಪೀಕರ್ ಅವರು ಆದೇಶ ಇಮ್ಮಿಡಿಯೇಟ್ ಆಗಿ ಕೊಟ್ಟರು, ಲಿಖಿತದಲ್ಲಿ ಕೊಟ್ಟಿದ್ದಾರೆ. ಆದೇಶದ ಪ್ರಕಾರ ತಕ್ಷಣ ಎಂಕ್ವೈರಿ ಶುರುವಾಗಿದೆ. ಈ ತರದ ಘಟನೆಗಳನ್ನ ರಾಜಕಾರಣಗೊಳಿಸುವಂತಹದ್ದು ಇದು ಒಳ್ಳೇದಲ್ಲ ಅನ್ನೋದಷ್ಟೇ ನಂದು ಕಾಂಗ್ರೆಸ್ ಪಾರ್ಟಿಗೆ ಸಲಹೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.